ರಾಜ್ಯದ ಸಿಎಂ ಆಗಿ ಇವತ್ತು ಡಿಕೆಶಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಸಂಜೆ 4:05ರ ಶುಭ ಮುಹೂರ್ತದಲ್ಲಿ ಪದಗ್ರಹಣ ಮಾಡಲಿದ್ದಾರೆ. ಪಕ್ಷ ನಿಷ್ಠನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆ ಆಗಿದೆ. ಲೋಕಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಇನ್ನು ರಾತ್ರಿನೇ ದೆಹಲಿಯಿಂದ ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಸಂಜೆ 4:05ರ ಶುಭ ಮುಹೂರ್ತದಲ್ಲಿ ಪದಗ್ರಹಣ ಮಾಡಲಿದ್ದಾರೆ. ನಾಗರಬಾವಿಯ ಅಜ್ಜಯ್ಯನ ಶಾಖಾ ಮಠದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ರಾತ್ರಿ ದೆಹಲಿಯಿಂದ ಆಗಮಿಸ್ತಾ ಇದ್ದಂತೆ ಕುಟುಂಬ ಸಮೇತರಾಗಿ ಶಾಖಾ ಮಠಕ್ಕೆ ಡಿಕೆಶಿ ಬಂದು ಪೂಜೆಯನ್ನ ಸಲ್ಲಿಸಿದ್ದಾರೆ. ಸುಮಾರು 2 ಗಂಟೆ 20 ನಿಮಿಷಗಳ ಕಾಲ ಅಜ್ಜಯ್ಯನ ಜೊತೆಗೆ ಚರ್ಚೆ ನಡೆಸಿದಾರಂತೆ. ರಾತ್ರಿ 11:40ರಿಂದ 2 ಗಂಟೆ ತನಕ ಶಾಖಾ ಮಠದಲ್ಲಿ ಚರ್ಚೆ ಮಾಡಿದ್ದಾರೆ. ಶುಭ ಯೋಗ, ಶುಭ ಫಲಗಳ ಬಗ್ಗೆ, ಶುಭ ಸಮಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಡಿಕೆಶಿ ಜೊತೆಗೆ ತಮ್ಮ ಡಿಕೆ ಸುರೇಶ್ ಕೂಡ ಇದ್ರು. ಹಾಗೆ ಶಾಸಕ ಟಿಡಿ ರಾಜೇಗೌಡ ಕೂಡ ಸಾಥ್ ಕೊಟ್ಟಿದ್ರು. ನಿನ್ನೆ ದೆಹಲಿಯಿಂದ ಡಿಕೆಶಿ ವಾಪಸ್ ಆಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಕೆಶಿ ಕನಸು ನನಸಾಗ್ತಾ ಇದೆ. ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಲೋಕಭವನದಲ್ಲಿ ಸಕಲ ಸಿದ್ಧತೆಗಳು ನೆರವೇರ್ತಾ ಇವೆ. ಲೋಕಭವನದಲ್ಲೇ ಕಾರ್ಯಕ್ರಮ ನಡೀತಾ ಇರುವಂತದ್ದು. ಸುಮಾರು 3,500 ಜನರಿಗೆ ಆಹ್ವಾನವನ್ನ ಕೊಡಲಾಗಿದೆ. ನಿನ್ನೆ ದೆಹಲಿಯಿಂದ ಆಗಮಿಸ್ತಾ ಇದ್ದಂತೆ ಡಿಕೆಶಿ ಅಜ್ಜಯ್ಯನ ಶಾಖಾ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಕುಟುಂಬ ಸಮೇತರಾಗಿ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಮುನಿರಾಜು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಕೆಶಿ ಕನಸು ನನಸಾಗುತ್ತೆ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸೋಕೆ ಇನ್ನೇನು ಕೆಲವೇ ಕ್ಷಣ ಬಾಕಿ ಇದೆ. ಸಿದ್ಧತೆಗಳು ಹೇಗೆ ನಡೀತಾ ಇದೆ? ಜೊತೆಗೆ ಡಿಕೆಶಿ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತಹ 13 ಸಚಿವರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ವೀಣಾ, ಇಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇಂದು ಸಂಜೆ 4 ಗಂಟೆ 5 ನಿಮಿಷಕ್ಕೆ ಅವರು ಲೋಕಭವನದಲ್ಲಿ ಒಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ನಡೀತಾ ಇರೋದು. ಅದಕ್ಕೋಸ್ಕರ ಈಗ ಲೋಕಭವನದಲ್ಲಿ ಕೂಡ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಈಗ ಪೂರ್ಣಗೊಂಡಿರೋದು. ಏನು ಲೋಕಭವನದ ಗಾಜಿನ ಮನೆ ಏನಿದೆ ಅಲ್ಲಿ ಒಂದು ಅದ್ದೂರಿಯಾಗಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮತ್ತೆ ಲೋಕಭವನ ರಸ್ತೆಯಲ್ಲೂ ಕೂಡ ಏನು ಫ್ಲೆಕ್ಸ್ ಮತ್ತೆ ಬ್ಯಾನರ್ಗಳು ಕೂಡ ರಾರಾಜಿಸ್ತಾ ಇದ್ದಾವೆ. 4 ಗಂಟೆ 5 ನಿಮಿಷಕ್ಕೆ ಏನು ರಾಜ್ಯಪಾಲರು ಒಂದು ಪ್ರಮಾಣ ವಚನ ಬೋಧಿಸುವಂತ ಕಾರ್ಯಕ್ರಮವನ್ನು ಕೂಡ ಈಗ ನಡೀತಾ ಇದೆ. ಮತ್ತೆ ಈಗಾಗಲೇ ಏನು ತಮ್ಮ ಜೊತೆ ಸಂಪುಟ ಸೇರುವಂತಹ ಒಂದು ಶಾಸಕರ ಪಟ್ಟಿ ಏನಿದೆ, ಸಚಿವರ ಪಟ್ಟಿ, ಅದನ್ನು ಕೂಡ ಈಗಾಗಲೇ ದೆಹಲಿಯಿಂದ ಒಂದು ಫೈನಲ್ ಮಾಡಿಕೊಂಡು ಅವರು ಬೆಂಗಳೂರಿಗೆ ಕೂಡ ಬಂದಿರೋದು. ನಿನ್ನೆ ಇಡೀ ದಿನ ಸಿಎಂ ಏನು ಹಂಗಾಮಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಮತ್ತೆ ಒಂದು ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬೀಡುಬಿಟ್ಟಿದ್ರು. ಇಡೀ ದಿನ ಅವರು ಸುಮಾರು 13 ಮಂದಿಯ ಒಂದು ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಿ ಅವರೀಗ ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದಿರೋದು. ಬೆಂಗಳೂರಿಗೆ ಬಂದ ನಂತರ ನೇರವಾಗಿ ಅವರು ಸದಾಶಿವನಗರ ತಮ್ಮ ಮನೆಗೆ ಬಂದಿದ್ರು. ನಂತರ ಅಲ್ಲಿ ಕೆಲವೇ ನಿಮಿಷಗಳ ಕಾಲ ಅಲ್ಲಿದ್ದರು. ಆ ನಂತರ ಅವರು ತಮ್ಮ ಕುಟುಂಬದ ಸಮೇತವಾಗಿ ಏನು ನಾಗರಬಾವಿಯಲ್ಲಿರುವಂತಹ ಒಂದು ಅಜ್ಜಯ್ಯನವರ ಒಂದು ಶಾಖಾ ಮಠ ಏನಿದೆ ಅಲ್ಲಿಗೆ ಭೇಟಿ ಕೊಟ್ಟು ಸುಮಾರು 2 ಗಂಟೆ 20 ನಿಮಿಷಗಳ ಕಾಲ ಮಠದಲ್ಲೇ ಕಾಲವನ್ನು ಕೂಡ ಕಳೆದಿದ್ದಾರೆ. ಇದ್ರ ಏನು ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತೆ ತಮ್ಮ ಜೊತೆ ಏನು ಸಂಪುಟ ಸೇರುವಂತಹ ಸಚಿವರು ಇರ್ಬೋದು ಮತ್ತೆ ಶುಭಗಳಿಗೆ ಮತ್ತೆ ಶುಭ ಫಲಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ರು ಅನ್ನೊಂದು ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ವೀಣಾ, ಮುನಿರಾಜು, ಇನ್ನು ಸಿದ್ದರಾಮಯ್ಯ ಅವರು ಒಂದು ಷರತ್ತನ್ನು ಹಾಕಿರ್ತಾರೆ ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ. ಅವರು ಸೂಚಿಸಿರುವಂತಹ ಶಾಸಕರು ಅಥವಾ ನಾಯಕರುಗಳಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಅವರ ಷರತ್ತಿನಲ್ಲಿ ಉಲ್ಲೇಖ ಆಗಿರುತ್ತೆ. ಇದನ್ನ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಕನ್ಸಿಡರ್ ಮಾಡಿದೆ ಅಂತ ಅನ್ಸುತ್ತೆ? ವೀಣಾ, ಈಗಾಗಲೇ ಏನು ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿದ್ದಂಥ ಹಲವು ಸಚಿವರಿಗೂ ಕೂಡ ಇನ್ನು ಇವತ್ತು ಈ ಬಾರಿ ಕೂಡ ಒಂದು ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದು. ಅದರಲ್ಲೂ ಹಿರಿಯ ಸಚಿವರೇನಿದ್ರೆ ಅವ್ರಿಗೆ ಪುನಃ ಮತ್ತೊಮ್ಮೆ ಏನು ಕ್ಯಾಬಿನೆಟ್ನಲ್ಲಿ ಒಂದು ಅವಕಾಶ ಸಿಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಈಗಾಗಲೇ ಏನು ದೆಹಲಿಯಲ್ಲಿ ಅಖೈರಾಗಿರುವಂಥ ಒಂದು ಪಟ್ಟಿ ಏನಿದೆ ಆ ಒಂದು ಪಟ್ಟಿಯಲ್ಲಿರುವಂಥ ಕೆಲವು ಹೆಸರುಗಳನ್ನು ನೋಡಿದ್ರೆ ಏನು ಎಚ್ ಸಿ ಮಹದೇವಪ್ಪ ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಮತ್ತೆ ಪರಮೇಶ್ವರ್ ಇರ್ಬೋದು, ಮತ್ತೆ ಕೃಷ್ಣ ಬೈರೇಗೌಡ ಸೇರಿದಂತೆ ಸಾಕಷ್ಟು ಮಂದಿಗೆ
ಅವರಿಗೆ ಈ ಬಾರಿ ಕೂಡ ಒಂದು ಅವಕಾಶ ಸಿಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಮತ್ತೆ ನಿನ್ನೆ ರಾತ್ರಿ ಏನು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಿಂದ ಬಂದ ಬಳಿಕ ಒಂದು ಮಾತನ್ನು ಕೂಡ ಹೇಳ್ತಾರೆ. ಏನು ನಿನ್ನೆ ಏನು ಬಂದಿರುವಂತ ಒಂದು ಪಟ್ಟಿ ಏನಿದೆ ಅದು ಅಧಿಕೃತವಲ್ಲ, ಇವತ್ತು 10 ಗಂಟೆ ಸುಮಾರಿಗೆ ಹೈಕಮಾಂಡ್ ನಿಂದಲೇ ಒಂದು ಅಧಿಕೃತ ಪಟ್ಟಿ ಬಿಡುಗಡೆ ಆಗುತ್ತೆ. ಅದನ್ನ ನಾವು ಇಲ್ಲಿ ಏನು ರಾಜ್ಯದಲ್ಲಿ ಬಿಡುಗಡೆ ಮಾಡ್ತೀವಿ. ನಂತರ ಅದನ್ನ ನೇರವಾಗಿ ರಾಜಭವನಕ್ಕೂ ಕೂಡ ಕಳಿಸ್ಕೊಡುವಂತ ಕೆಲಸವನ್ನ ಮಾಡ್ತೀವಿ. ನಂತರ ಯಾರ್ಯಾರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಇರುತ್ತೆ ಅವ್ರಿಗೆ ಫೋನ್ ಮುಖಾಂತರ ಮಾಹಿತಿಯನ್ನು ಕೊಟ್ಟು ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಒಂದು ಆಹ್ವಾನ ಕೂಡ ಮಾಡಲಾಗುತ್ತೆ ಅಂತ ಹೇಳಿ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತದೆ. ಆದ್ರಿಂದ ಇವತ್ತು 10 ಗಂಟೆ ಸುಮಾರಿಗೆ ಏನು ASS ಇಂದ ಬಿಡುಗಡೆಯಾಗುವಂತಹ ಪಟ್ಟಿ ಏನಿದೆ ಆ ಪಟ್ಟಿಯಲ್ಲಿರುವಂತಹ ಹೆಸರುಗಳು ಯಾರ್ಯಾರ್ದು ಅನ್ನೋದ್ರ ಬಗ್ಗೆ ಒಂದು ಅಧಿಕೃತ ಮಾಹಿತಿ ಕೂಡ ಇವತ್ತು ಹೊರಬರುತ್ತೆ. ವೀಣಾ, ಥ್ಯಾಂಕ್ ಯು ಮುನಿರಾಜು ಮಾಹಿತಿಗೆ.